ಟೊಮೆಟೊ ಬಾತ್ ಮಾಡಲು ಬೇಕಾಗುವ ಸಾಮಗ್ರಿ: ಒಗ್ಗರಣೆಗೆ ಈರುಳ್ಳಿ 3 ತೊಗೊಂಡಿದ್ದೀನಿ, ಟೊಮೊಟೊ 3 ತೊಗೊಂಡಿದ್ದೀನಿ, ಕೊತ್ತಂಬರಿ ಸೊಪ್ಪು, ಇದು ಆಡಿಸ್ಕೊಳ್ಳೋಕ್ಕೆ ಮಸಾಲೆ, ತೆಂಗಿನಕಾಯಿ, ಚಕ್ಕೆ, ಲವಂಗ ಮತ್ತು ಒಂದೇ ಒಂದು ಏಲಕ್ಕಿ ತೊಗೊಂಡಿದ್ದೀನಿ ಇಲ್ಲಿದೆ. ಆಮೇಲೆ ಬೆಳ್ಳುಳ್ಳಿ, 3 ಒಣಮೆಣಸಿನ್ಕಾಯಿ, ಖಾರದ ಪುಡಿ ಅಂದರೆ ಅದಕ್ಕೆ ಹಸಿಮೆಣ್ಸಿನ್ಕಾಯಿ ಪುಡಿ, ಧನಿಯಾ ಪುಡಿ ಮಿಕ್ಸ್ ಆಗಿರುತ್ತೆ, ಶುಂಠಿ, ಕೊತ್ತಂಬರಿ ಸೊಪ್ಪು, ತೆಂಗಿನಕಾಯಿ, ಇದಿಷ್ಟನ್ನು ಮಸಾಲೆನ ಆಡಿಸ್ಕೋಬೇಕು. ಎಣ್ಣೆ ಹಾಕ್ಕೊಳ್ಳೋಣ. ಟೊಮೆಟೊ ಬಾತ್ ಅಲ್ವಾ, ಸ್ವಲ್ಪ ಎಣ್ಣೆ ಅಂದರೆ ಒಂದು 5 to 6 to 7 ಸ್ಪೂನ್ ಇರಲಿ. ನೋಡಿ ಎಣ್ಣೆ ಕಾದಿದೆ. ಈಗ ಇದಕ್ಕೆ ಆನಿಯನ್ ಹಾಕ್ಕೊಳ್ಳೋಣ. ಆನಿಯನ್ ಫುಲ್ ಹಾಕ್ಕೊಂಬಿಡೋಣ. ಈಗ ಇದನ್ನು ಹುರ್ಕೋಬೇಕು. ಅದು ಸ್ವಲ್ಪ ಕೆಂಪಗಾಗಲಿ, ನಾನು ಹೇಳ್ತೀನಿ. ನೋಡಿ ಈರುಳ್ಳಿ ಬಾಡಿದೆ, ಇಷ್ಟಾದರೆ ಸಾಕು. ಈಗ ಇದಕ್ಕೆ ಟೊಮೆಟೊ ಹಾಕ್ಕೊಳ್ಳೋಣ. ಟೊಮೆಟೊ ಹಾಕಾಗಿದೆ. ಇದನ್ನು ಅಷ್ಟೇ ಚೆನ್ನಾಗಿ ಹುರ್ಕೋಬೇಕು. ಹುರ್ಕೊಳ್ಳೋದು ಅಂದರೆ ಟೊಮೆಟೊ ಸಿಪ್ಪೆ ಬರೋ ಥರ ಹುರ್ಕೋಬೇಕಷ್ಟೇ. ನೋಡಿ ಆಗಿದೆ, ಇಷ್ಟಾದರೆ ಸಾಕು. ಟೊಮೆಟೊ ಸಿಪ್ಪೆ ಎಲ್ಲ ಬಿಟ್ಟಿದೆ, ಗೊತ್ತಾಗ್ತಿದೆಯಲ್ಲ. ಈಗ ಇದಕ್ಕೆ ನಾವು ಉಪ್ಪು ಹಾಕ್ಕೊಳ್ಳೋಣ. ಉಪ್ಪು ರುಚಿಗೆ ಎಷ್ಟು ಬೇಕು ಅನ್ಸುತ್ತೋ ನೀವು ಅಷ್ಟು ಹಾಕ್ಕೊಳ್ಳಿ. ನಾನು 1.5 ಸ್ಪೂನ್ ಹಾಕೋತಾ ಇದ್ದೀನಿ. ಈಗ ಇದನ್ನು ಹಾಕಿ ಸ್ವಲ್ಪ ಹಾಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಆಗಿದೆ. ಈಗ ಇದಕ್ಕೆ ನಾವು ಗ್ರೈಂಡ್ ಮಾಡ್ಕೊಂಡಿರೋ ಖಾರ ಇದೆಯಲ್ಲ, ಅದನ್ನು ಹಾಕೋಣ. ನೋಡಿ ನೀರೆಲ್ಲ ಹಾಕಾಗಿದೆ. ಇದು ಸ್ವಲ್ಪ ಬೆಂದು ಕುದಿ ಬರಬೇಕು. ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಬಿಡೋಣ. ಇದು ಕುದಿ ಬಂದಮೇಲೆ ಅಕ್ಕಿ ಹಾಕೋಣ. ನೀರು ಕುದೀತಾ ಇದೆ. ಮಸಾಲೆ ಎಲ್ಲ ಹಾಕಿದ್ವಿ ಅಲ್ವಾ, ಸೊ ಈಗ ಅಕ್ಕಿ ಹಾಕ್ಕೊಳ್ಳೋಣ ಫುಲ್ಲು. ನೋಡಿ ಅಕ್ಕಿ ತುಂಬ ಆಗಿದೆ. ಈಗ ಈ ಥರ ಕುದೀತಾ ಇದೆ. ಈಗ ಇದನ್ನು ಕ್ಯಾಪ್ ಕ್ಲೋಸ್ ಮಾಡಿ ಒಂದು ವಿಷಲ್ ಬರೆಸ್ಕೊಳ್ಳೋಣ. ಕ್ಯಾಪ್ ಕ್ಲೋಸ್ ಆಗಿದೆ, ಬರಲಿ ಒಂದು ವಿಷಲ್ಲು. ನೋಡಿ ವೆಯ್ಟ್ ಹೋಗಿದೆ. ತೆಗೆಯೋಣ. ಟೊಮೆಟೊ ಬಾತ್ ಸಾರಿ. ಹಾಗೆ ಈಗ ಇದನ್ನು ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ಇಷ್ಟೇ. ಈಗ ಇದನ್ನು ಸರ್ವ್ ಮಾಡೋಣ. ನೋಡಿ ಟೊಮೆಟೊ ಬಾತ್ ರೆಡಿ ಇದೆ. ಇಷ್ಟೇ. ಇದನ್ನು ನನ್ನ ಮಗನಿಗೆ ಫೇವ್ರೇಟ್ ಇದು. ಸೊ ನನ್ನ ಮಗನಿಗೆ ಈ ಥರ ಡೆಕೋರೇಷನ್ ಮಾಡಿಕೊಟ್ರೆ ಇಷ್ಟ ಆಗುತ್ತೆ. ಸೊ ಹಾಗಾಗಿ ನಾನು ಈ ಥರ ಮಾಡಿದ್ದೀನಿ. ಟ್ರೈ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಒಂದ್ಸಲ ಟ್ರೈ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.